ಎಲ್ಲರಿಗೂ ನಮಸ್ಕಾರ. ಜ್ಯೋತಿಷ್ಯ ಜ್ಞಾನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಧನುರಾಶಿಯವರ ದುಃಖಕ್ಕೆ ಪ್ರಮುಖ ಕಾರಣಗಳು ಈ ಟಾಪಿಕ್ ಬಗ್ಗೆ ವಿಡಿಯೋ ಮಾಡ್ತಿದ್ದೇನೆ. ಸರಿಯಾಗಿ ನೀವು ಧನುರಾಶಿ ಆಗಿದ್ದರೆ ನೀವು ಇದನ್ನು ವಿಡಿಯೋನ ಗಮನ ಕೊಟ್ಟು ನೋಡಿ. ಸಾಮಾನ್ಯವಾಗಿ ಧನುರಾಶಿಯವರ ದುಃಖಕ್ಕೆ ಮೊದಲನೇ ಕಾರಣ ಅಂತ ಹೇಳಿದರೆ ಇವರಂದರೆ ತುಂಬ ಅತಿಯಾದ ಒಂದು ಭಾವುಕತೆ ಇರ್ತದೆ ಇವರಿಗೆ. ಈ ಧನುರಾಶಿಯವರಿಗೆ ತುಂಬ ಅತಿಯಾದ ಒಂದು ಭಾವುಕತೆ ಇರ್ತದೆ. ಈ ಅತಿಯಾದ ಭಾವುಕತೆ ಕಾರಣ ಇದನ್ನು ಜನರು ಏನು ಮಾಡ್ಕೊಳ್ತಾರೆ ಅಂತ ಹೇಳಿದ್ರೆ ಇವರ ಅತಿಯಾದ ಒಂದು ಭಾವುಕತೆಯನ್ನು ಜನರು ದುರುಪಯೋಗ ಪಡಿಸ್ಕೊಳ್ತಾರೆ. ಅಂದರೆ ಇವರಿಗೆ ಯಾವ ಥರ ಅಂತ ಹೇಳಿದ್ರೆ ಈ ಧನುರಾಶಿಯವರಿಗೆ ಸ್ವಲ್ಪ ಈ ಜನರು ಏನಾದರೂ ಇವರಿಗೆ ಕ್ಲೋಸ್ ಇರೋರು ಅಥವಾ ಇವ್ರ ಫ್ರೆಂಡ್ಸು ಜನರು ಇವ್ರ ಹತ್ರ ತುಂಬ ಸ್ವಲ್ಪ ಭಾವನಾತ್ಮಕವಾಗಿ ಮಾತಾಡಿದ್ರು ಕೂಡ ಇವರು ಕರಗಿ ಬಿಡ್ತಾರೆ, ತುಂಬ ಬೇಗ ಭಾವುಕರಾಗಿ ಬಿಡ್ತಾರೆ. ಇದು ಏನಾಗ್ತದೆ ಅಂತ ಹೇಳಿದ್ರೆ ಕೆಲವರು ಇವರನ್ನು ಈ ಒಂದು ವೀಕ್ನೆಸ್ ಇದೆಯಲ್ಲ, ಈ ವೀಕ್ನೆಸ್ಸನ್ನು ಜನರು ದುರುಪಯೋಗ ಪಡಿಸ್ಕೋತಾರೆ. ಇದು ಇವರ ದುಃಖಕ್ಕೆ ಪ್ರಮುಖ ಕಾರಣ ಆಗ್ತದೆ ಅಂತ ಹೇಳ್ಬೋದು. ಇನ್ನು ಎರಡನೇ ಕಾರಣ ಅಂತ ಹೇಳಿದ್ರೆ ಇವರದ್ದು ಅಂತ ಹೇಳಿದ್ರೆ ಒಂಥರ ಎರಡು ಮುಖದ ವ್ಯಕ್ತಿತ್ವ, ಅಂದರೆ ದುಸ್ವಭಾವ ಅಂತಾರಲ್ಲ, ಡ್ಯುಯಲ್ ಪರ್ಸನಾಲಿಟಿ ಇರ್ತದೆ ಇವರಿಗೆ, ಎರಡು ಮುಖದ ವ್ಯಕ್ತಿತ್ವ. ಅಂದರೆ ಇವರು ಯಾವ ಥರ ಅಂತ ಹೇಳಿದ್ರೆ ಇವರದ್ದು ಈಗ ಇರುವಂಥ ಮನಸ್ಸು ಇನ್ನೊಂದು ಕ್ಷಣ ಇರಲ್ಲ. ಮತ್ತು ಏನಾದರೂ ಒಂದು ನಿರ್ಣಯ ತಗೊಳ್ಳುವಲ್ಲಿ ತುಂಬ ಗೊಂದಲ ಅನುಭವಿಸ್ತಾರೆ. ಇದು ಕೂಡ ಇವರು ಮತ್ತಂದರೆ ಇವರು ನಿರ್ಧಾರ ತಗೊಳ್ಳುವಾಗ ಬೇರೆಯವರ ಸಹಾಯ ಕೂಡ ಸ್ವೀಕರಿಸ್ಬೋದು. ಇದು ಕೂಡ ಇವರ ದುಃಖಕ್ಕೆ ಕಾರಣ ಆಗ್ತದೆ. ಇನ್ನು ಧನುರಾಶಿಯವರ ದುಃಖಕ್ಕೆ ಮೂರನೇ ಕಾರಣ ಅಂತ ಹೇಳಿದ್ರೆ ಕೋಪ ಇರೋದು. ಈ ಕೋಪ ಅಂತ ಹೇಳಿದ್ರೆ ಈಗ ಸಾಮಾನ್ಯವಾಗಿ ಧನುರಾಶಿಯವರಿಗೆ ಈ ಬೇರೆ ಸಿಂಹರಾಶಿಯವರ ಅಥವಾ ಮೇಷರಾಶಿಯವರ ಥರ ಆ ಥರ ಕೋಪ ಏನಿರಲ್ಲ. ಆದರೆ ಇವರಿಗೆ ಕೋಪ ಬರೋದು ತುಂಬ ಕಮ್ಮಿ. ಆದರೆ ಕೋಪ ಬಂದರೆ ಮಾತ್ರ ಇವರಿಗೆ ಕಂಟ್ರೋಲ್ ಸಿಗಲ್ಲ. ಇವರಿಗೆ ಒಂದು ಸಲ ಕೋಪ ಬಂದರೆ ಅದು ತುಂಬ ದೀರ್ಘಕಾಲದವರೆಗೆ ಇರ್ತದೆ. ಯಾಕಂದರೆ ಬೇರೆ ನೀವು ಉದಾಹರಣೆಗೆ ಮೇಷರಾಶಿಯಲ್ಲಿ ಮತ್ತು ಸಿಂಹರಾಶಿಯಲ್ಲಿ ಅವರಿಗೆ ಕೋಪ ಬರ್ತದೆ, ಕೋಪ ಜಾಸ್ತಿನ. ಆದರೆ ಕೋಪ ಬಂದರೆ ಕಂಟ್ರೋಲ್ ಸಿಗ್ತದೆ ಅವರಿಗೆ. ಆದರೆ ಧನುರಾಶಿಯವರಿಗೆ ಹಾಗಲ್ಲ. ಈಗ ಇವರಿಗೆ ಕೋಪ ಬಂದರೆ ಅದು ಕೋಪ ಹೋಗೋದು ತುಂಬ ಕಡಿಮೆ. ಇದು ಇವರಿಗೆ ತುಂಬ ದುಃಖ ತರ್ತದೆ. ಈ ವಿಷಯ ಇದೆಯಲ್ಲ, ಇವರ ಒಂದು ಕೋಪ ತುಂಬ ದುಃಖ ತರ್ತದೆ. ಮತ್ತು ಇವರಿಗೆ ಕೋಪ ಮೇನ್ ಬರೋ ಕಾರಣ ಅಂತ ಹೇಳಿದ್ರೆ ಇವರಿಗೆ ಕೋಪ ಬರೋದು ಯಾಕೆ ಅಂತ ಹೇಳಿದ್ರೆ ಇವರ ಸ್ವಾಭಿಮಾನಕ್ಕೆ ಏನಾದರೂ ಧಕ್ಕೆ ಆದರೆ ಇವರಿಗೆ ತುಂಬ ಕೋಪ ಬರ್ತದೆ. ಇದೊಂದು ಕಾರಣ ಅಂತ ಹೇಳ್ಬೋದು. ಇನ್ನು ನಾಲ್ಕನೇ ಕಾರಣ ಅಂತ ಹೇಳಿದ್ರೆ ಸ್ವಲ್ಪ ಸಂಶಯ ಪ್ರವೃತ್ತಿ ತುಂಬ ಜಾಸ್ತಿ ಇರ್ತದೆ ಇವರಿಗೆ. ಈ ಧನುರಾಶಿಯವರಿಗೆ ತುಂಬ ಸಂಶಯ ಪ್ರವೃತ್ತಿ. ಮತ್ತು ಇವ್ರದ್ದು ಸಂಶಯ ಪ್ರವೃತ್ತಿ ಯಾವ ಥರ ಅಂತ ಹೇಳಿದ್ರೆ ಇವರಿಗೆ ಒಂದು ಸಲ ಸಂಶಯ ಬಂದರೆ ಇವರಿಗೆ ಇವರ ಹತ್ರ ಎಷ್ಟು ಕ್ಲೋಸ್ ಫ್ರೆಂಡ್ಸ್ ಆಗಿರಲಿ ಅಥವಾ ನಂಬಿಕೆಯುತ ವ್ಯಕ್ತಿ ಆಗಿರಲಿ, ಅವರ ಮೇಲೆ ಕೂಡ ಸಂಶಯ ಬರ್ತದೆ ಇವರಿಗೆ. ಈ ಥರ ಇವರದ್ದು ಈ ಧನುರಾಶಿಯವರಿಗೆ ಸಂಶಯ ಬಂದರೆ ಇವರಿಗೆ ತುಂಬ ಕ್ಲೋಸ್ ಆಗಿರೋ ಮೇಲೆ ಕೂಡ ಸಂಶಯ ಬರ್ಬೋದು. ಇದು ಕೂಡ ಇವರ ದುಃಖಕ್ಕೆ ಕಾರಣ ಆಗ್ತದೆ. ಮತ್ತು ಐದನೇ ಕಾರಣ ಅಂತ ಹೇಳಿದ್ರೆ ಸ್ವಲ್ಪ ಶೋಕಿ ಇರ್ತದೆ ಇವರಿಗೆ, ತೋರಿಸ್ಕೊಳ್ಳುವಂಥ ಪ್ರವೃತ್ತಿ ಇರ್ತದೆ. ಅದು ತೋರಿಸ್ಕೊಳ್ಳೋದು ಅಂತ ಹೇಳಿದ್ರೆ ಅದು ಯಾವ ಥರ ತೋರಿಸ್ಕೊಳ್ಳೋದು ಅಂತ ಹೇಳಿದ್ರೆ ಇವರು ತಮ್ಮ ಶೋಕಿಗೋಸ್ಕರ ಖರ್ಚು ಮಾಡ್ಬೋದು. ಅಂದರೆ ಎಲ್ಲರಿಗೂ ತೋರಿಸ್ಕೊಳ್ಳೋಕ್ಕೋಸ್ಕರ ಖರ್ಚು ಜಾಸ್ತಿ ಮಾಡ್ಬೋದು. ಇದು ಕೂಡ ಇವರ ದುಃಖಕ್ಕೆ ಕಾರಣ ಆಗ್ತದೆ. ಇದು ಧನುರಾಶಿಯವರ ದುಃಖಕ್ಕೆ ಪ್ರಮುಖ ಕಾರಣಗಳು. ಇಲ್ಲಿಗೆ ವಿಡಿಯೋ ನಾನು ಕ್ಲೋಸ್ ಮಾಡ್ತಿದ್ದೇನೆ.